ಯಾರಿಗಾದ್ರೂ ಫ್ರಾಂಕ್ ಮಾಡೋದಾದ್ರೆ ಯಾರಿಗೆ ಫ್ರಾಂಕ್ ಮಾಡೋಣ? ಪ್ರಾಂಕಾ? ಹ್ಮ್. ನಂಗಿರೋದೇ ಇಬ್ರು ಫ್ರೆಂಡ್ಸು. ನೋಡಿ ಯಾರಾದ್ರೂ ಫ್ರಾಂಕ್ ಮಾಡೋದಾದ್ರೆ. ನಮ್ಮ ಅಕ್ಕಂಗೆ ಮಾಡೋಣ. ಓಕೆ. ಹಲೋ, ಹಲೋ, ಪ್ರಾರ್ಥನಾ ಅವರ ಮಾತಾಡ್ತಿರೋದು. ಹೌದು. ನಿಮ್ಗೆ ಅಭಿಜ್ಞಾ ಭಟ್ ಏನಾಗ್ಬೇಕು? ಏನು? ಅಭಿಜ್ಞಾ ಅವರು. ಹೌದು, ಅಭಿಜ್ಞಾ ಅವರು. ಹೇಳಿ. ಅವ್ರ ಅಕ್ಕ ಅಲ್ಲ ನೀವು? ಹೌದು. ನೀವ್ಯಾರು ಗೊತ್ತಾಗ್ಲಿಲ್ಲ? ಕಿಡ್ನಾಪರ್. ಕಿಡ್ನಾಪರ? ವೆರಿ ಗುಡ್. ನಿಮ್ಮ ಹತ್ರನೇ ಇಟ್ಕೊಂಡ್ಬಿಡಿ ಅವಳನ್ನ. ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ಜೋಕ್ ಮಾಡ್ತಿಲ್ಲ. ಏನು ಸೀರಿಯಸ್ ಆಗಿ ಹೇಳ್ತಾರಲ್ಲ? ಈಗ ಇಮ್ಮಿಡಿಯೇಟ್ ಆಗಿ 15 ಲಕ್ಷ ರೂಪಾಯಿ ಕ್ಯಾಶ್ ಬೇಕು, ಇಲ್ಲ ಅಂದ್ರೆ ಅಭಿಜ್ಞಾ ಅವ್ರು ಬರಲ್ಲ. ಬೇಡ ನಂಗೆ ಅಭಿಜ್ಞಾ. ಏಯ್ ತಗೊಳ, ಕೊಡ ಅವ್ರನ್ನ. ಓಕೆ. ಹಲೋ ಅಕ್ಕ. ಅಕ್ಕ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ ಅಕ್ಕ, ನನ್ನ ಕೊಲೆ ಮಾಡ್ತೀನಿ ಅಂತೆಲ್ಲ ಹೇಳ್ತಾ ಇದಾರೆ ಅಕ್ಕ. ನೀವ್ ಯಾವಾಗಿಂದ ಈ ತರದ ಡ್ರೈವ್ ಮಾಡಕ್ ಸ್ಟಾರ್ಟ್ ಮಾಡಿದೆ? $15 ಲಕ್ಷ ತಂದು ಕೊಡ್ತೀರಾ ಇಲ್ವಾ? ನನ್ನ ಹತ್ರ ಇಲ್ಲ, ನಾನು ತಂದ್ಕೊಡಲ್ಲ. ನಿಮ್ ತಂಗಿ ಬೇಕಾ ಬೇಡವಾ? ಬೇಡ ನನಗೆ. ಫಸ್ಟ್ ಅವ್ರ ಅಪ್ಪ ಅಮ್ಮ ಕೇಳಿದ್ರಾ? ಅವ್ರ ಅಪ್ಪ ಅಮ್ಮನಿಗೂ ಕಾಲ್ ಹೋಗ್ತದೆ ನನ್ನ ಕಡೆಯಿಂದ. ಯಾರು ಮಾತಾಡ್ತಿರೋದು? ಕಿಡ್ನಾಪರ್. ಅಕ್ಕ ಅಕ್ಕ ಹೊಡಿತಾ ಇದಾರೆ ಅಕ್ಕ, ನಂಗೆ ಹೊಡಿತಾ ಇದಾರೆ. ಯಾವ ಪ್ರ್ಯಾಂಕ್ ಇದೆ ಹೇಳು ಫಸ್ಟ್. ಅಲ್ಲ, ನೀನ್ ನಿಜ ಹೇಳಿದ್ರೆ ನಾನು ನಂಬಲ್ಲ. ನಿಜವಾಗ್ಲೂ ಹೇಳ್ತಾ ಇರೋಂತ. ಹಲೋ. ಅಲ್ಲ, ನನ್ನೇ ಜೋಕರ್ ಅಂತ ತಿಳ್ಕೊಂಡಿದಾರ ಅಥವಾ ಕಿಡ್ನಾಪರ್ ಅಂತ ತಿಳ್ಕೊಂಡಿದಾರ? ಜೋಕರ್. ಅಷ್ಟೇ. ಮಾಡಿ ಮಾಡಿ ಏನಾರು ನಡ್ತಾ ಇದೀರಾ? ಹಿಡಿದ್ಬಿಟ್ರು. ನನ್ ಮ್ಯೂಟ್ ಅಲ್ಲಿ ಐತೆ ಇದು. ಏಯ್ ಹೊಡಿರೋ ಅವಳನ್ನ. ಎಮೋಷನಲ್. ಯಾರು ಅಂತ ಹೇಳಿದ್ರೆ ಸರಿ, ಇದ್ರೆ ನಿಮ್ಮನ್ನೇ ಕಿಡ್ನಾಪ್ ಮಾಡ್ಬಿಡ್ತೀನಿ. ಅಕ್ಕ ಅಕ್ಕ ನಿಜವಾಗ್ಲೂ ಹೊಡಿತಾ ಇದಾರೆ ಅಕ್ಕ. ಏಯ್ ಕಿತ್ಕೊಳ್ಳೋ ಫೋನ್ ಇಲ್ಲಿ. ಇಲಿಗ್ ಹಾಕಿರೋ ಬನ್ನ ತಿನ್ನು ಅಂತ ತಿನ್ನಕ್ ಕೊಡ್ತಾ ಇದಾರೆ ಅಕ್ಕ. ನನ್ಗೂ ತಗೊಂಬ ಆಯ್ತಾ? ಏನಕ್ಕೆ ಇಷ್ಟೊಂದು ಡ್ರಾಮಾ ಮಾಡ್ತಾ ಇದೀಯ ನೀನು? ಹಲೋ. ಗೊತ್ತಾಗೈತಿ. ನೀವು ನಕ್ಕಿದ್ದಕ್ಕೆ ಇಲ್ಲಿ ಬಂದು ಎಷ್ಟು ಪಾಕೆಟ್ ಬೇಕು ಬಿಡಮ್ಮ? ಇಲ್ಲಿ ಬಂದು ಎಷ್ಟು ಪಾಕೆಟ್ ಬೇಕಂತ. ನಾನು ಬಾಸ್ ಟಿವಿಗೆ ಇಂಟರ್ವ್ಯೂಗ್ ಬಂದಿದ್ದೆ. ನಿಮ್ಗೆ ಕ್ಲೋಸ್ ಇರೋರ್ಗೆ ಯಾರಿಗಾದ್ರೂ ಒಂದ್ ಪ್ರ್ಯಾಂಕ್ ಮಾಡೋಣ ಅಂದ್ರು, ಅದಕ್ಕೆ. ಅಲ್ಲ, ಏನ್ ಕಿಡ್ನಾಪ್ ಮಾಡಿದ್ಯ ಅಂದ್ರೆ ಇಟ್ಕೊಳ್ಳಿ, ನೀವೇ ಬೇಡ ಅಂತೀರಾ? ಹಂಗೆ ನಾಳೆ ದಿನ ಸೀರಿಯಸ್ ಆಗಿ ಕಿಡ್ನಾಪ್ ಮಾಡಿದ್ರು ಅಷ್ಟೇ. ಅಲ್ಲ ಮೇಡಮ್, ನಾಳೆ ದಿನ ನಿಜವಾಗ್ಲೂ ಕಿಡ್ನಾಪ್ ಮಾಡಿದ್ರು ಬೇಡ ಅಂತೀರ? ಅವ್ರಿಗೆ ಗೊತ್ತು ನನ್ನ ಯಾರು ಕಿಡ್ನಾಪ್ ಮಾಡಲ್ಲ ಅಂತ. ಮೇಡಮ್, ಅಲ್ಲ ಕಿಡ್ನಾಪರ್ ಅಂತ ಹೇಳಿದ್ರೆ ಜೋಕರ್ ಮಾಡ್ಬಿಟ್ರಲ್ಲ ನನ್ನ ನೀವು. ಗೊತ್ತಾಗೋದಿಲ್ಲ, ಹೋಗಿ ಹೋಗಿ ನನ್ನ ಹತ್ರ ಹೇಳಿ ಅಭಿಜ್ಞಾ.
ಅಲ್ಲ ಮೇಡಮ್ ಎಷ್ಟ್ ಪ್ಯಾಕೆಟ್ ಕಳ್ಸೋದು ಇವಾಗ ಇಲ್ಲಿ ಬಂದ? ಇಲ್ಲಿ ಬಂದ ಹ್ಮ್. ಒಂದು 4-5 4-5 ಬಂದ ಅಥವಾ 4-5 ಪ್ಯಾಕೆಟಾ? 4-5 ಬಂದ ಸಾಕು. ನಂಗೊಂದು ಡೌಟ್ ಮೇಡಮ್, ಈಗ ಇವ್ರು ನಿಮ್ ತಂಗಿ ಅಭಿಜ್ಞಾ ಅವರು ನಿಮ್ ಹೆಸರನ್ನ ಡಿಂಗಿ ಅಂತ ಸೇವ್ ಮಾಡ್ಕೊಂಡವ್ರೆ. ಅದು ಈ ಮಹಾಶಯರೇ ನನಗೆ ನಾಮಕರಣ ಏನದು ಡಿಂಗಿ ಅಂತಂದ್ರೆ ಅಂತ? ಹೇಳಿಲ್ವಾ ಅದನ್ನ ಏನಕ್ಕೆ ಅಂತ? ಹೇಳಿಲ್ಲ, ನೀವೇ ಹೇಳ್ಬೇಕು. ಹೇಳ್ಬೇಕಕ್ಕ. ಅಲ್ಲ ನನ್ಗೆ ಹುಕ್ಕ ಡ್ರಿಂಕ್ಸ್ ಅವೆಲ್ಲ ಅಕ್ಕ 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 ಸುಮ್ನೆ ನೀನ್ ಒಳ್ಳೆ ಇದೆಲ್ಲ ರೆಕಾರ್ಡ್ ಆಗ್ತದೆ. ಸುಮ್ನೆ ಇರಿ ಅಕ್ಕ, ಟೆಲಿಕಾಸ್ಟ್ ಮಾಡ್ಬಿಡ್ತಾರ ಅವೆಲ್ಲ, ಯಾಕವೆಲ್ಲ. ಅಂದ್ರೆ ನಮ್ಮಕ್ಕ ಏನ್ ಹೇಳ್ತಿರೋದು ಅಂದ್ರೆ, ಅವ್ರಿಗೆ ಹೇಳಿ. ಅವರು ತುಂಬಾ ಒಳ್ಳೆಯವರಾಗಿದ್ರು, ಅಲ್ಲ, ನನ್ ಸವಾಸ ಮಾಡಿ ಡಿಂಗಿ ಆಗ್ಬಿಟ್ರು ಅಂತ. ಮೇಡಮ್ ಡಿಂಗಿ ಅನ್ನೋ ಬಿರುದು ಬರೋದಕ್ಕೆ ಏನ್ ಕಾರಣ ಅಂತ? ಡಿಂಗಿ ಬೇಡ ಅವರು ಹೇಳಿದ್ನಲ್ಲ, ತುಂಬಾ ಸೊಫಿಸ್ಟಿಕೇಟೆಡ್ ಆಗಿ ಅವರು ಸಿಂಗರು, ಬೇಸ್ ಗಿಟಾರಿಸ್ಟ್. ಸೊ ಹೋಗೋದು, ಶೋ ಮಾಡ್ಕೊಳ್ಳೋದು, ಬರೋದು ವೆರಿ ಸಿಂಪಲ್. ನಾನು ಎಂಟ್ರಿ ಕೊಟ್ಟೆ 6 ವರ್ಷದಿಂದ, ಚಿತಾಲ್ ಪತಾಲ್ ಮಾಡ್ಬಿಟ್ಟೆ. ಅವ್ರನ್ನ ಚಿತಾಲ್ ಪತಾಲ್ ಮಾಡ್ಬಿಟ್ಟು ಇವಾಗ ನಾನು ಅವ್ರ ತರ ಸೊಫಿಸ್ಟಿಕೇಟೆಡ್ ಆಗ್ಬಿಟ್ಟಿದೀನಿ. ಸೊ ಅದಕ್ಕೆ ಸ್ವಲ್ಪ ಸೊ ಅವಾಗ ಡಿಂಗ್ ಆಗ್ತಿರ್ತಾರೆ, ಅದಕ್ಕೆ ಡಿಂಗಿ ಅಂತ. ಮೇಡಮ್ ಒಳ್ಳೆ ಸಿಂಗರ್ ಅಂತ ಹೇಳಿದ್ರು, ಸೊ ನನ್ಗೋಸ್ಕರ ಯಾವ್ದಾದ್ರು ಒಂದು ಹಾಡಾದ್ರು ಆಡಿ ಮೇಡಮ್. ಡಿಂಗು ಡಿಂಗು ಪ್ಲೀಸ್, ಡಿ ಬಾಸ್ದು. ಇವಾಗ ಫೋನ್ ನಲ್ಲಿ ಆಡ್ಬೇಕಾ? ಹಾ ಹೌದು ಮೇಡಮ್, ನೀವು ನಮ್ ಪನಿಷ್ ಏನಕ್ಕೆ? 15 ಲಕ್ಷ ಅಂತೂ ಕೊಟ್ಟಿಲ್ಲ, ಹಾಡಾದ್ರು ಆಡಿ. ನನ್ ಅರ್ಥನೇ ಆಗ್ತಿಲ್ವಲ್ಲ. ಹಾ? ಈಗ 15 ನನಗೆ ಇಂಟರ್ವ್ಯೂನ ಅವಳಿಗೆ ಇಂಟರ್ವ್ಯೂನ? ಮೇಡಮ್ 15 ಲಕ್ಷ ಡಿಮ್ಯಾಂಡ್ ಮಾಡಿರೋ ಅಂತವ್ರು ಹಾಡಕ್ ಬಂದಿದೀವಿ ಈಗ. ಒಂದ್ ಹಾಡು. ಡಿಂಗು ಪ್ಲೀಸ್ ಒಂದೇ ಒಂದು ಡಿ ಬಾಸ್ ಸಾಂಗ್ ಯಾವ್ದಾರು ಒಂದು ಮಳೆ ಬೀಳು. ನಾನೆಲ್ಲೋ ನಿಂತ್ಕೊಂಡಿದ್ದೀನಿ, ಇಲ್ಲೆಲ್ಲೋ ಆಡು ಅಂತ ಹೇಳ್ತೀಯ. ಅದು ಟ್ಯಾಲೆಂಟ್ ಆಡಿ. ಕಿಡ್ನಾಪರ್ ಅಂದ್ರೆ ನಂಬಿಲ್ವಲ್ಲ ಮೇಡಮ್, ಆ. ಇವಾಗ ಅನ್ಬೋಸಿ. ಇದೇ ನಿಮ್ ಪನಿಷ್ಮೆಂಟ್. ಕಿಡ್ನಾಪರ್ ಅಂದಾಗ ನಂಬ್ಲಿಲ್ವಲ್ಲ, ಅದಕ್ಕೆ ಇವಾಗ ಆಡಿ. ಸೊನ್ನೆಗಳಿಗೆ ಸೋತ ಕಣ್ಣುಗಳಿವೆ, ಕತ್ತು ಕೊಡುವುದಕ್ಕೆ ಕಾದಲಿತ್ತುಗಳಿವೆ, ಬೆರಳುಗಳು ಸ್ಪರ್ಶ ಬಯಸುತ್ತಿವೆ, ಮನದ ಒಳಗಿವೆ ಎಷ್ಟೋ ಆಸೆಗಳಿವೆ, ಎಂಥ ವೇದನೆ ತನಕ ಸೇರೋ ಸಲುವಾಗಿ ಎಲ್ಲ ಅತಿಯಾಗಿ ಎಲ್ಲೂ ನೋಡಿಲ್ಲ ಈ ತನಕ, ಪ್ರೀತಿಗೆ ಒಂದ್ ಹೆಜ್ಜೆ ಮುಂದಾಗಿದೆ, ಏನನು ಮಾತಾಡಿದೆ ಆತಕ್ಕೆ ಹೀಗಾಗಿದೆ, ಒಂದು ಬಳೆ ಬೆಲ್ಲ ಒಂದು ಬಳೆ ಮೋಡ ಹೇಗೋ ಜೊತೆಯಾಗಿ ತುಂಬಾ ಸೊಗಸಾಗಿ, ಏನನು ಮಾತಾಡಿದೆ ಭಾವನೆ ಬಾಕಿ ಇದೆ. ಮೇಡಮ್ ಯಾವಾಗ ಕಲೆಕ್ಟ್ ಮಾಡ್ಕೊಂತೀರಾ? 15 ಲಕ್ಷ ರೂಪಾಯಿ ಬಾಕಿ ಐತಲ್ಲ. ಅಕ್ಕ ಅಕ್ಕ ನಿಮ್ ಡ್ಯಾಡಿ ಹೆಸರು ಹೇಳಿ. ಶಂಕರ್ ಅಲ್ವಾ? ಹಾ, ಶಂಕನಾದ ಅರವಿಂದ್. ಶಂಕನಾದ ಅರವಿಂದ್ ಅವ್ರ ಮಗಳು ಇವರು. ಹೌದಾ? ಬೆಟ್ಟದ ಹೂವು ಅಲ್ಲಿ ಬಟ್ಲರ್ ಕ್ಯಾರೆಕ್ಟರ್ ಮಾಡಿದಾರೆ ಗೊತ್ತಾ? ಯಾವ ಸಾಂಗ್ ಹೇಳಿ ಡಿಂಗಿ ಅದು? ಯಾವ ಸಾಂಗ್ ಹೇಳಿ? ಬೆಟ್ಟದ ಹೂವು ಪುನೀತ್ ಸರ್ದು. ಬಿಸಿಲೇ ಇರಲಿ ಅವ್ರ ಮಗಳು ಇವರು. ಹೌದಾ? ಇವ್ರ ಅಕ್ಕ ಮಾನಸ ಹೊಳ್ಳ ಸಿಂಗರ್. ನನ್ ಮೊನ್ನೆ ಅಷ್ಟೇನೆ ಹಾ, ಚಿಟ್ ತಗೊಂಡ್ ಹೋಗಿದ್ದೆ ಅವ್ರದ್ದು. ಅವ್ರ ತಂಗಿ ಇವರು. ಹೌದಾ? ಗಿಟಾರಿಸ್ಟ್, ಬೇಸ್ ಗಿಟಾರಿಸ್ಟ್. ಮೇಡಮ್ ಹಾ, ತುಂಬಾ ಖುಷಿ ಆಯ್ತು. ನಿಮ್ಮ ಹೆಸರು ಗೊತ್ತಾಗಿಲ್ಲ. ಕಿಡ್ನಾಪರ್ ಅಲ್ಲ, ಕಿಡ್ನಾಪರ್ ಮಂಜುನಾಥ್. ಜೋಕರ್.
ನನ್ನ ಹೆಸರು ಮಂಜುನಾಥ್ ಶ್ರೀನಿವಾಸ್ ಅಂತ ಮೇಡಮ್. ಓಕೆ. ತುಂಬಾ ಖುಷಿ ಆಯ್ತು. ಒಂದು ಹಾಡ್ ಆಡಿದ್ರಿ, ಚೆನ್ನಾಗಿ ಮಾತಾಡಿದ್ರಿ, ಫ್ರಾಂಕ್ ಮಾಡಕ್ ಹೋದ್ವಿ, ನಮ್ಮನ್ನೇ ಫ್ರಾಂಕ್ ಮಾಡಿದ್ರಿ. ಥ್ಯಾಂಕ್ ಯು. ಒಳ್ಳೇದಾಗ್ಲಿ. ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಮತ್ತಷ್ಟು ಅವಕಾಶಗಳು ಹಾಗೇನೆ ಹಣವನ್ನು ಕೂಡ ಜಾಸ್ತಿ ಬರ್ಲಿ ಮೇಡಮ್. ನನ್ನ ಆರೈಕೆಯಿಂದ ಆಗ್ಲಿ ಅದೇ ತರ. ಸಪೋರ್ಟ್ ಅಷ್ಟೇ ಮೇಡಮ್, ಆರೈಕೆ ಮಾಡೋಷ್ಟು ದೊಡ್ಡವನಲ್ಲ. ಥ್ಯಾಂಕ್ ಯು ಸೋ ಮಚ್. ನೀವೇನಂತ ಕರೀತೀರಾ ಅಭಿಜ್ಞಾ ಅವ್ರನ್ನ ಪ್ರೀತಿಯಿಂದ? ಅವ್ರಂತೂ ಡಿಂಗಿ ಅಂತ ಸೇವ್ ಮಾಡವ್ರೆ. ಇಲ್ಲ ಅಭಿ ಅಂತಾನೆ ಕರೀದಷ್ಟೇ. ಅಭಿ ಏ ಅಲ್ಲ, ಅಭಿ ಅಷ್ಟೇ. ಡಿಂಗಿ ಏನಂತ ಕರೀತೀರಾ? ಆ? ಏನಂತ ಏನಂತ ಕರೀತೀರಾ ಹೇಳಿ ನನ್ನ? Hello? ಸಾವಿತ್ರಿ ಅಂತ ಕರಿಯಲ್ವಾ? ಸಾವಿತ್ರಿ ಅಂತ ಕರೀತೀರಾ? ಅಲ್ಲ ಅಲ್ಲ ಅಲ್ಲ. ಸಾ ಸಾ ಅಂತೇನೋ. ಸಾಯಿಂದ ಸ್ಟಾರ್ಟ್ ಆಗುತ್ತಲ್ಲ, ಏನ್ ಕರಿತೀನಿ? ಸಾಯಿಂದ ಕರಿತಿಲ್ಲ ಅಕ್ಕ ಅವಾಗವಾಗ. ಬಿಡಿ ಹೋಗ್ಲಿ ಬೇಡ. ಪರ್ಸನಲ್ ಆಗಿ ಹೇಳ್ಕೊಂಡು. ಪರ್ಸನಲ್. ಸರಿ ಡಿಂಗ್ಸ್, ಥ್ಯಾಂಕ್ ಯು ಫಾರ್ ಟಾಕಿಂಗ್ ಆಯ್ತಾ. ಓಕೆ. ಥ್ಯಾಂಕ್ ಯು ಮ್ಯಾಮ್, ಒಳ್ಳೇದಾಗ್ಲಿ. ಆಲ್ ದ ಹಾ. ಬೆಸ್ಟ್. ಬಾಯ್ ಬಾಯ್ Bye, bye. ಬಾಯ್ ಡಿಂಗ್ಸ್ ಬಾಯ್. Bye. ಡಿಂಗಿ ಅಂತ ಎಲ್ರಿಗೂ ಗೊತ್ತಾಯ್ತು ಅವ್ರ ತುಂಬಾ ಖುಷಿ ಆಯ್ತು. ತುಂಬಾ ನನ್ಗೂ ತುಂಬಾ ಖುಷಿ ಆಯ್ತು. ಐ ಮೀನ್ ಇಟ್ ವಾಸ್ ನಾಟ್ ಲೈಕ್ ಇಂಟರ್ವ್ಯೂ, ಒಂಥರ ಚಿಟ್ಚಾಟ್, ಫ್ರೆಂಡ್ ಜೊತೆ ಚಿಟ್ಚಾಟ್ ಮಾಡ್ದಂಗಿತ್ತು ನನಗೆ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.